ಹಾಯ್ ಆಫೀಸರ್ಸ್, ಹೇಗಿದ್ದೀರಿ ಸ್ನೇಹಿತರೆ? KS 2024ನೇ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲೇ ಪತ್ರಿಕೆ 2 CSATನಲ್ಲೇ ಲಾಜಿಕಲ್ ಆಗಿರುವಂಥ, ಸಿಂಪಲ್ ಆಗಿರುವಂಥ, ತಾರ್ಕಿಕವಾಗಿರುವಂಥ ಈ ಪಜಲ್ ಬಗ್ಗೆ ಕೇಳಲಾಗಿತ್ತು. ದ ಕ್ವಶನ್ ಇಸ್ ಇನ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಇನ್ ಕನ್ನಡ. ಸೊ ಇಡೀ ಕ್ವಶನ್ಸಲ್ಲಿ ಪಜಲ್ಸ್ ಅಂತ ಹೇಳಿದಾಗ ಫಸ್ಟ್ ಆಫ್ ಆಲ್ ಈ ಪ್ರಶ್ನೆ ಯಾವ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು? ನಮಗೆ ಬ್ಯಾಂಕ್ ಎಕ್ಸಾಮ್ಸ್ನವರಿಗೆಲ್ಲ ಪಜಲ್ ಅಂತ ಬರ್ತದೆ. ಒಗಟುಗಳು ಅಂತ ಪಾಠದ ಹೆಸರು. ಈ ಒಗಟುಗಳು ಅನ್ನೋ ಪಾಠಕ್ಕೆ ಮಿತಿಗಳಿರೋದಿಲ್ಲ ಮತ್ತು ಬೇಸಿಕ್ಸ್ ಇರೋದಿಲ್ಲ. ಐ ಮೀನ್ ಟು ಸೇ, ಈಗ ದಿಕ್ಕುಗಳ ಪರೀಕ್ಷೆ ಅಂತ ಹೇಳಿದ್ರೆ ಬಲದಿಕ್ಕು, ಎಡದಿಕ್ಕು, ಪ್ರದಕ್ಷಿಣಾಕಾರ, ಅಪ್ರದಕ್ಷಿಣಾಕಾರ, ಗಡಿಯಾರ ದಿಕ್ಕು, ಗಡಿಯಾರದ ವಿರುದ್ಧ ದಿಕ್ಕು, 4 ಪ್ರಮುಖ ದಿಕ್ಕು, 4 ಉಪದಿಕ್ಕುಗಳು, 8 ಉಪದಿಕ್ಕುಗಳು, ಒಟ್ಟು 16 ದಿಕ್ಕುಗಳು. ಹೀಗೆ ಅದಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ ಅಂತ ಏನಾದ್ರು ಇರ್ತದೆ. ಬಟ್ ಈ ಪಾಠಕ್ಕೆ ಯಾವುದೇ ಬೇಸಿಕ್ ಇನ್ಫಾರ್ಮೇಶನ್ ಅಂತ ಇರೋಲ್ಲ. ಆದರೆ ಬೇರೆ ಬೇರೆ ಪಾಠಗಳಲ್ಲಿ ಕಲ್ತಿರುವಂಥ ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ಒಟ್ಟುಗೂಡಿಸಿ ಆ ಫಂಡಮೆಂಟಲ್ಸ್ ಎಲ್ಲವನ್ನು ತೆಗೆದುಕೊಂಡು ವಿ ನೀಡ್ ಟು ಆನ್ಸರ್ ದ ಗಿವನ್ ಸೆಟ್ ಆಫ್ ಕ್ವಶನ್ಸ್. ಯಾಕಂದ್ರೆ ಮೊದಲಿಗೆ ಈ ಪಜಲ್ಸ್ ಅಲ್ಲಿ ಯಾವತ್ತು ಗಮನಿಸಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಪ್ಯಾಸೇಜ್ ಕೊಟ್ಟಿರ್ತಾರೆ. ಉದಾಹರಣೆಗೆ ವಾಚನ ಗ್ರಹಿಕೆ, ರೀಡಿಂಗ್ ಕಾಂಪ್ರಹೆನ್ಷನ್ ಅಂದ್ರೆ ಪ್ಯಾರಾಗ್ರಾಫ್ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನೋ ಮಾದರಿಯಲ್ಲಿ. ಸೊ ಯೂಸ್ವಲಿ ಇಲ್ಲಿ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡ್ತೀವಿ ನಾವು. ಒಂದು, ಮೊದಲು ಪ್ಯಾರಾಗ್ರಾಫ್ ಓದ್ತೀವಿ, ಆಮೇಲೆ ಪ್ರಶ್ನೆಗಳಿಗೆ ಬರ್ತೀವಿ. ಇನ್ನೊಂದು, ಮೊದಲೇ ಪ್ರಶ್ನೆಗಳನ್ನು ನೋಡ್ತೀವಿ, ಆಮೇಲೆ ಪ್ಯಾರಾಗ್ರಾಫಿಗೆ ಬರ್ತೀವಿ. ಸಾಮಾನ್ಯವಾಗಿ ಪಜಲ್ಸ್ ಅನ್ನೋ ವಿಷಯ ಹೆಚ್ಚು ಆಲೋಚನೆ ಮಾಡೋದಕ್ಕೆ ಏನು ಅವಕಾಶ ಕೊಡ್ತದೆ, ಸಮಯವನ್ನು ಏನು ಕಬಳಿಸ್ತದೆ, ಇವುಗಳಿಗೆ ಟೈಮ್ ವೇಸ್ಟಿಂಗ್ ಪ್ರಾಬ್ಲಮ್ಸ್ ಅಂತ ಕೂಡ ಕರಿತೀವಿ, ಟೈಮ್ ಕನ್ಸ್ಯೂಮಿಂಗ್ ಪ್ರಾಬ್ಲಮ್ಸ್ ಅಂತ ಕೂಡ ಕರಿತೀವಿ. ಬೆಟರ್ ಆ ಕ್ವಶನ್ಸ್ ಅಲ್ಲೇ ಒಂದ್ಸಾರಿ ಕ್ವಶನ್ಸ್ ನೋಡಿ ಇನ್ಫಾರ್ಮೇಶನ್ ನೋಡ್ಕೊಳ್ಳೋದು ಬೆಟರ್. ಕ್ವಶನ್ಸ್ ಅಲ್ಲಿ ಏನಿದೆ? ದ ಫಸ್ಟ್ ಕ್ವಶನ್ ವಿ ಹ್ಯಾವ್, ವ್ಯವಸಾಯದ ಉತ್ಪನ್ನ ಎಷ್ಟು ದೊರೀತದೆ? ಭೂಮಿಯ ಭಾಗ ಎಷ್ಟು? ಹಾಗಾದ್ರೆ ಪ್ರಶ್ನೆ ಸಂಬಂಧಪಟ್ಟಿದ್ದು ಒಂದು ವ್ಯವಸಾಯದ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ, ಇನ್ನೊಂದು ಭೂಮಿಯ ಭಾಗಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಕ್ವಶನ್ ಅಲ್ಲಿ ಏನೆಲ್ಲ ಇದೆ ಒಂದ್ಸರಿ ಪ್ರಶ್ನೆ ಓದ್ಬಿಡ್ತೀನಿ ನೋಡಿ ಡೀಟೇಲ್ ಆಗಿ. ಮಾಹಿತಿಯನ್ನು ಪರಿಗಣಿಸಿ, ಒಬ್ಬ ಶ್ರೀಮಂತ ವ್ಯಾಪಾರಿ ತೆನಾಲಿ ರಾಮನನ್ನ ಈ ಕೆಳಗಿನ ಸಮಸ್ಯೆಯೊಂದಿಗೆ ಭೇಟಿಯಾಗ್ತಾರೆ. ಅವರು ತಮ್ಮ ಆಸ್ತಿಯನ್ನ ತನ್ನ 2 ಹೆಣ್ಣು ಮಕ್ಕಳಾದ ಆರ್ಯ ಮತ್ತು ಸೀತಾ ಮತ್ತು ಓರ್ವ ಮಗನಾದ ಸೋನು ಇವರಿಗೆ ಸಮಾನವಾಗಿ ಹಂಚಲು ಬಯಸಿದ್ದಾರೆ. ಓದ್ಬೇಕಾದ್ರೆ ಈ ವಿಷಯಗಳ ಕಡೆ ಗಮನ ಇರಬೇಕು, ಸರಿನಾ? ಅವರ ಬಳಿ ವ್ಯವಸಾಯದ ಉತ್ಪನ್ನ 7,000 ರೂಪಾಯಿ, 5,000 ರೂಪಾಯಿ ಬೆಲೆಯ ಮನೆ, ತಲಾ 3,000 ರೂಪಾಯಿ ಬೆಲೆಯ 3 ಭೂಮಿಯ ಭಾಗಗಳು ಮತ್ತು ತಲಾ 100 ರೂಪಾಯಿಯ ಕೆಲವು ಚಿನ್ನದ ನಾಣ್ಯಗಳಿವೆ. ಇಲ್ಲೇ ವ್ಯವಸಾಯದ ಉತ್ಪನ್ನ ಇದೆ, ಅದು ಬಿಟ್ರೆ ಮನೆ ಇದೆ, ಅದು ಬಿಟ್ರೆ ಭೂಮಿಯ ಭಾಗ ಇದೆ, ಅದು ಬಿಟ್ರೆ ಕೆಲವು ಚಿನ್ನದ ನಾಣ್ಯಗಳು ಇದಾವೆ. ಪ್ರಶ್ನೆಗಳಲ್ಲಿ ಎಲ್ಲೂ ಕೂಡ ಚಿನ್ನದ ನಾಣ್ಯದ ಬಗ್ಗೆ ಕೇಳಿಲ್ಲ. ಹಾಗೂ 1 ಯೂನಿಟ್ ಚಿನ್ನದ ನಾಣ್ಯ, ಭೂಮಿಯ 1 ಭಾಗ ಮತ್ತು ಮನೆಯನ್ನ ಭಾಗಶಃ ಮಾಡಲು ಸಾಧ್ಯವಿಲ್ಲ. ಭೂಮಿ ಭಾಗ ಮಾಡೋಕೆ ಆಗಲ್ಲ. ಹಾಗೂ ಪ್ರತಿ ಮಗುವು ಸಮನಾದ ಚಿನ್ನದ ನಾಣ್ಯಗಳನ್ನು ಪಡೆದಿದ್ದಾರೆ. ಪ್ರತಿ ಮಗುವಿಗೆ ಸಿಗುವ ಚಿನ್ನದ ನಾಣ್ಯಗಳು ಈಕ್ವಲ್ ಇದಾವೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಅಂತ ಹೇಳಿದಾಗ ಈ ಚಿನ್ನದ ನಾಣ್ಯದ ಕುರಿತಾಗಿ ಮರೆತು ಬಿಡೋದೇ ಒಳ್ಳೆಯದು. ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅನಗತ್ಯವಾಗಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದೆ. ತೆನಾಲಿ ರಾಮ ಆಸ್ತಿಯನ್ನು ಭಾಗ ಮಾಡಿದಾಗ ಆರ್ಯ ವ್ಯವಸಾಯದ ಉತ್ಪನ್ನದ ಅತ್ಯಂತ ಕಡಿಮೆ ಭಾಗ ಪಡೆದ್ರೆ, ಸೀತಾ ಅತ್ಯಂತ ಹೆಚ್ಚು ಭಾಗ ಪಡೆದ್ರು. ಪ್ರತಿ ಸಲ ಯಾವುದೇ ಪಜಲ್ ತೆಗೆದುಕೊಳ್ಳಿ ನೀವು, ಅಲ್ಲಿ ಕೀ ಆಫ್ ಸಕ್ಸಸ್ ಕೆಲವು ಸ್ಟೇಟ್ಮೆಂಟ್ಸ್ ಇರ್ತವೆ. ಹಾಗೆ ಇಲ್ಲಿ ಕೀ ಆಫ್ ಸಕ್ಸಸ್ ಏನು ಅಂತ ಹೇಳಿದ್ರೆ ಸಮಾನವಾಗಿ ಹಂಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಲ್ರೆಡಿ ಕಾಯಿನ್ಗಳನ್ನು ಸಮನಾಗಿ ಹಂಚಿದ್ದಾರೆ, ಅದರ ಪ್ರಭಾವ ಬರಲ್ಲ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನೋಡಿಕೊಂಡು ಲೆಟ್ಸ್ ಪ್ರೊಸೀಡ್. ನಾವು ಏನಿಲ್ಲ ಇದೆ ಇದರಲ್ಲಿ. ಒಂದು, ಅವ್ರ ಬಳಿ ವ್ಯವಸಾಯದ ಉತ್ಪನ್ನ 7,000 ರೂಪಾಯಿ ಇದೆ. 3,000 ರೂಪಾಯಿ ಬೆಲೆ ಬಾಳುವಂತಹ ಭೂಮಿಯ 3 ಭಾಗಗಳು. ಹಾಗಾದ್ರೆ 3 9,000. ಸರಿ, ಇದನ್ನ ಹೊರತುಪಡಿಸಿದ್ರೆ 5,000 ರೂಪಾಯಿ ಬೆಲೆ ಬಾಳುವ ಮನೆ ಇದೆ. ಹಾಗಾದ್ರೆ 7 3 10 13 16 21,000. ಇದನ್ನ 3 ಸಮಭಾಗ ಮಾಡ್ತೀರಿ ಅಂತಾದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ? 7,000 ಬರ್ತದೆ. ಇದರಲ್ಲಿ ಈ ಮನೆಯನ್ನ ಭಾಗ ಮಾಡ್ಲಿಕ್ಕೆ ಬರಲ್ಲ, ಈ ಭೂಮಿಗಳನ್ನ ಭಾಗ ಮಾಡ್ಲಿಕ್ಕೆ ಬರಲ್ಲ. ತಗೊಂಡ್ರೆ ಇಡಿಯಾಗೆ ತಗೋಬೇಕು. ಅದರ ಅರ್ಥ ಇದನ್ನ ಭಾಗ ಮಾಡ್ಬೋದು. ಇದನ್ನ ಭಾಗ ಮಾಡ್ಬೋದು ಅಂದ್ರೆ ಇದನ್ನ ಒಬ್ಬರಿಗೆ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಅರ್ಥ. ಈಗ ಈ ಮನೆಯನ್ನ ನಾವು ಭಾಗ ಮಾಡಲ್ಲ ಅಂತಂದ್ರೆ
ಇಡೀ ಮನೆ ಒಬ್ಬರು ಕೊಡ್ತೀವಪ್ಪ 5,000. ಬಟ್ ನಮಗೂ ಒಬ್ಬರಿಗೆ 21,000ದಲ್ಲಿ 3 ಭಾಗ ಮಾಡಿದ್ರೆ 7,000 ಹೋಗ್ಬೇಕು. ಇನ್ನೂ 2,000ದ್ದು ಅಗತ್ಯ ಇದೆ. ಸರಿ, 5ಕ್ಕೆ 2 ಸೇರಿಸಿದ್ರೆ 7 ಆಯ್ತು. ಇನ್ನು ವಾಟ್ ನೆಕ್ಸ್ಟ್? 3 3 6 ಪ್ಲಸ್ 3 9. ಈ 9ನ್ನು ಒಬ್ಬರಿಗೆ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಮಗೆ ಬೇಕಾಗಿರೋದು 7,000, ಅಲ್ಲಿರೋದು 9,000. ಹಾಗಾದ್ರೆ ಇದರಲ್ಲಿ 2 ಭಾಗ ಮಾಡೋಣ. 3,000ದ್ದು 2 ಭಾಗ, ಇನ್ನೊಂದು 3,000ದ್ದು 1 ಭಾಗ. ಸರಿ, ಇಲ್ಲಂತೂ 7 ಫುಲ್ಫಿಲ್ ಆಗಿದೆ. 3ಕ್ಕೆ 3 ಕೂಡಿಸಿದ್ರೆ 6, ಇನ್ನೊಂದು 1,000 ಕೂಡಿಸಿದ್ರೆ 7 ಆಗತ್ತಾ? ವಾಟ್ ನೆಕ್ಸ್ಟ್? ಈ 3ಕ್ಕೆ 4 ಕೂಡಿಸಿದ್ರೆ 7 ಆಗತ್ತಾ? ಸರಿ, ಇದರಲ್ಲಿ 5,000 ಅನ್ನೋದು ಮನೆ ಆಯ್ತದು, ಡನ್. ಇನ್ನು 3,000ದ್ದು ಭೂಮಿಯ ಭಾಗಗಳಾದವು. ಹಾಗಾದ್ರೆ 4ಕ್ಕೆ 1 ಕೂಡಿಸಿದ್ರೆ 5, 5ಕ್ಕೆ 2 ಕೂಡಿಸಿದ್ರೆ 7, 7 ಇರುವಂಥದ್ದು ವ್ಯವಸಾಯದ ಉತ್ಪನ್ನ ತಾನೆ. ಹಾಗೆ ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ? ತೆನಾಲಿರಾಮ ಆಸ್ತಿಯನ್ನು ಭಾಗ ಮಾಡಿದಾಗ ಆರ್ಯ ವ್ಯವಸಾಯದ ಉತ್ಪನ್ನದ ಅತ್ಯಂತ ಕಡಿಮೆ ಭಾಗವನ್ನು, ವ್ಯವಸಾಯದ ಉತ್ಪನ್ನ 1,000, 2,000, 4,000ದಲ್ಲಿ ಕಡಿಮೆ ಭಾಗವನ್ನು ಆರ್ಯ ಪಡೆದಿದ್ದಾರೆ. ಹಾಗೆ ಸೀತಾ ಅತ್ಯಂತ ಹೆಚ್ಚು ಭಾಗವನ್ನು 2,000, 1,000, 4,000ದಲ್ಲಿ ದೊಡ್ಡದು ಅಂದರೆ ಸೀತಾರವ್ರು ಪಡೆದಿದ್ದಾರೆ. ಹಾಗಾದ್ರೆ ಈಗ ಉಳಿದ ವ್ಯಕ್ತಿ ಯಾರು? ಅವ್ರಿಗಿರುವಂಥ 3 ಮಕ್ಕಳಲ್ಲಿ ಆರ್ಯ, ಸೀತಾ ಮತ್ತು ಸೋನು. ಉಳಿದ ವ್ಯಕ್ತಿ ಸೋನು. ಈಗ ಅವ್ರು ಏನಾರ ಕೇಳಲಿ, ಎಷ್ಟರ ಕೇಳಲಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಪುಟ? ಈಗ ಪ್ರಶ್ನೆಗಳ ಬಗ್ಗೆ ಮಾತನಾಡೋಣ, ಸರಿನಾ? ಅದೇ ಅವ್ರು ಕೇಳಿರುವಂಥ ಪ್ರಶ್ನೆ ಏನಿತ್ತು? ಲೆಟ್ಸ್ ಡಿವೈಡ್ ದಮ್. ಮೊದಲನೇದ್ದು, ಸೋನುವಿಗೆ ದೊರೆತ ವ್ಯವಸಾಯದ ಉತ್ಪನ್ನ ಎಷ್ಟು? ಸೋನುವಿಗೆ 2,000ದಷ್ಟು. ಹಾಗೆ ಆರ್ಯರವರು ಪಡೆದಂಥ ಭೂಮಿಯ ಭಾಗ ಎಷ್ಟು? ಆರ್ಯರವರು ಪಡೆದಿರುವಂಥ ಭೂಮಿಯ ಭಾಗಗಳು 1, 2 ಭಾಗ. ಅವ್ರು ಏನು ಪ್ರಶ್ನೆ ಕೇಳಿದಾರೆ ಅಷ್ಟಕ್ಕೆ ಉತ್ತರ ಸಿಕ್ಕಿದೆಯಾ ನೋಡಿ. ಇಲ್ಲೊಂದು ಸಾರಿ ಡೀಟೇಲ್ಸನ್ನು ಕೊಟ್ಟಿದ್ದೀವಿ ನೋಡಿ. 5,000ಕ್ಕೆ 2,000, 3 3 6,000ಕ್ಕೆ 1,000, 3,000ಕ್ಕೆ 1,000ದ್ದು 4,000, ಈ ಥರನಾಗಿ ಭಾಗ ಮಾಡಿದ್ದೀವಿ. ಇನ್ ದಿಸ್ ಕೇಸ್ ಇಲ್ಲಿ ಭಾಗ ಮಾಡ್ಬೇಕಾರೆ 5 + 1 6 + 1 7, 3 + 3 6 + 1 7, 1 2 3 4 + 3 7. ಜೊತೆಗೆ ಅವ್ರು ಹೇಳಿರೋ ಕಂಡೀಷನ್ಸು ಏನಂತ? ಆರ್ಯರವರು ವ್ಯವಸಾಯದ ಅತ್ಯಂತ ಕಡಿಮೆ ಭಾಗವನ್ನು, ವ್ಯವಸಾಯದಲ್ಲಿ 1,000, 2,000, 4,000 ಕಡಿಮೆ ಇರೋದು ಯಾರಿಗೆ? ಆರ್ಯರವರಿಗೆ. ಹಾಗೆ ಸೀತಾರವರು ಅತ್ಯಂತ ಹೆಚ್ಚು ಭಾಗವನ್ನು 2,000, 1,000, 4,000ದಲ್ಲಿ ದೊಡ್ಡದು ಅಂತ ಹೇಳಿದ್ರೆ ಸೀತಾರವರು. ಆರ್ಯ ಆಯಿತು, ಸೀತಾ ಆಯಿತು, ಉಳಿದವರು ಯಾರು? ಸೋನೂರವರು. ಐ ಹೋಪ್ ಪಜಲ್ ಕ್ಲಿಯರ್ ಆಗಿದೆ ಅನ್ಕೊಳ್ತಾನೆ. ಎಸ್, ಪ್ರತಿ ಸಲ ಈ ಮಾದರಿಯ ಪಜಲ್ಸಲ್ಲಿ ಬೆಟರ್ ಮೊದಲೇ ಪ್ರಶ್ನೆಗಳನ್ನು ಓದಿ ಆಮೇಲೆ ಪ್ಯಾರಾಗ್ರಾಫ್ ಓದ್ಕೊಳ್ಳಿ. ಹಾಗೆ ಪ್ಯಾರಾಗ್ರಾಫ್ ಓದ್ತಿರ್ಬೇಕಾದ್ರೆ ಯಾವ ಎಲಿಮೆಂಟ್ಸನ್ನು ಪರಿಗಣಿಸಬೇಕು, ಯಾವುದನ್ನು ಡಿಲೀಟ್ ಮಾಡಬೇಕು, ಅಥವಾ ಸಕ್ಸಸ್ ಕೀಯನ್ನು ತಂದುಕೊಡುವಂಥ ಸ್ಟೇಟ್ಮೆಂಟ್ಸ್ ಏನೋ ಅದನ್ನು ನೋಡಿಕೊಂಡು ಆಯ್ಕೆಗಳನ್ನ ಮಾಡಿಕೊಂಡ್ರೆ ಹೆಚ್ಚು ಸೂಕ್ತ. ಉಳಿದ ವಿಷಯಗಳ ಜೊತೆ ಮತ್ತೆ ಸಿಗೋಣ ಸ್ನೇಹಿತರೆ. ಸಿ ಯು ದೆನ್.